ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ರಕ್ಷಾ ಕಟೀಲ್. ಇವತ್ತು ಬೆಳಿಗ್ಗೆನೇ ಒಂದು ಎಳನೀರು ಕುಡಿಯುವ ಅಂತ ಕುಡಿತಾ ಇದ್ದೇನೆ. ಮನೆಯಲ್ಲೇ ಅದು ಎಳನೀರಾಗಿರೋದ್ರಿಂದ ದೇಹಕ್ಕೆ ಕೂಡ ತುಂಬ ತಂಪು. ಇದಕ್ಕೆ ಮಿಕ್ಸಿ ಏನೂ ಹಾಕಲಿಲ್ಲ, ಒಂದು ಚಿಟಿಕೆಯಷ್ಟು ಖಾಲಿ ಉಪ್ಪನ್ನು ಹಾಕಿ ಕುಡಿತಾ ಇದ್ದೇನೆ. ನಂತರ ಒಂದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಈ ರೇಷನ್ ಅಕ್ಕಿಯಿಂದ ಶಾವಿಗೆ ಮಾಡುವ ಅಂತ, ತುಂಬ ಒಳ್ಳೆಯದಾಗಿ ಬರ್ತದೆ ನೋಡಿ. ಈಗ ಗ್ರೈಂಡ್ ಮಾಡಿ ಆಯಿತು. ಇದನ್ನು ಸ್ವಲ್ಪ ಉಂಡೆ ಅದಕ್ಕೆ ಗಟ್ಟಿ ಮಾಡಿಬೇಕು. ಹಾಗೆ ನೋಡಿ, ಹೀಗೆ ಮಂದ ಉರಿಯಲ್ಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು, ಒಳ್ಳೆಯದಾಗ್ತದೆ ಇದು. ಇಲ್ಲದ್ರೆ ಅಂಟು ಥರ ಹಿಡಿತದೆ. ಇದೀಗ ಆಗಿದೆ. ಇನ್ನು ಒಂದೊಂದೇ ಉಂಡೆಗಳನ್ನು ಮಾಡಿ ಇಡುವ. ನೋಡಿ, ಶಾವಿಗೆ ಮಾಡಿರೋದ್ರಿಂದ ಈ ಥರ ಉದ್ದಾಕಾರದ ಮಾಡಿ ಇಟ್ಟಿದ್ದೇನೆ ಉಂಡೆಗಳನ್ನು. ಇನ್ನು ಬೇಯಲಿಕ್ಕೆ ಇಡ್ತಿದ್ದೇನೆ. ಬೇಗನೆ ಬೇಯ್ತದೆ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ. ನೋಡಿ, ಬೆಂದಾಯ್ತು ಈಗ. ನಂತರ ಇದಕ್ಕೊಂದು ಸಾಂಬಾರು ರೆಸಿಪಿ ಮಾಡುವ ಅಂತ. ಇದಕ್ಕೆ 7-8 ಉದ್ದಮೆಣಸು, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ ಹಾಕಿ ಹುರಿತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿಬೇಕು. ನಂತರ ಇದು ಬೇಳೆ ಹಾಕಿ ಟೊಮೆಟೊ, ಈರುಳ್ಳಿ, 2 ಹಸಿಮೆಣಸನ್ನು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಅರಶಿನ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ಬೇಳೆ ಬೇಯ್ತಾ ಇರುವಾಗ ಈ ಶಾವಿಗೆಯನ್ನು ಕೂಡ ರೆಡಿ ಮಾಡುವ. ನೋಡಿ, ಒಂದೊಂದಾಗಿ ತುಂಬ ಚೆನ್ನಾಗಿ ಬರ್ತದೆ, ಯಾವುದಕ್ಕೆ ಕೂಡ ಅಂಟಿಕೊಳ್ಳೋದಿಲ್ಲ ಕೈಗೆ, ಬೇಗನೆ ಆಗ್ತದೆ ಇದು. ಒಂದೊಂದಾಗಿ ಮಾಡ್ತಾ ಇದ್ದೇನೆ. ಈಚೆಯಿಂದ ಸಾಂಬಾರು ಕೂಡ ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ತೆಂಗಿನ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟರೆ ರೆಡಿ ಆಯಿತು. ಈಗ ಶಾವಿಗೆ ಮತ್ತು ಸಾಂಬಾರು ರೆಡಿ ಆಯಿತು. ಕೊನೆಯದಾಗಿ ಸಿಂಪಲಾಗಿ ಒಂದು ಒಗ್ಗರಣೆ. ನೋಡಿ, ತುಂಬ ಸೂಪರಾದ ಶಾವಿಗೆ ಮತ್ತು ಒಂದು ತೊಗರಿಬೇಳೆ ಸಾಂಬಾರು ರೆಡಿಯಾಗಿದೆ.